ಹೇ ಹಾಯ್ ಎವ್ರಿವನ್, ನಾನು ನಿಮ್ಮ ಸುಮ್ಮ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಆ್ಯಸ್ ಯೂಶ್ವಲ್ ರೆಡಿಯಾಗಿ ಆಫೀಸ್ಗೆ ಹೊರಟೆ. ಇವತ್ತು ಮಳೆ ಬರೋ ಹಾಗೆ ಅನ್ನಿಸ್ತಾ ಇತ್ತು ಅಂತ ಕಾರ್ ತೊಗೊಂಡು ಹೋಗೋಣ ಅಂದ್ಕೊಂಡೆ. ಕಾರ್ ಸ್ಟಾರ್ಟ್ ಮಾಡೋಕ್ಕೆ ನೋಡ್ತೀನಿ, ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಮೋಮೋ ಮನೇಲೇ ಇದ್ನಲ್ಲ, ಅವನ ಹತ್ರ ಒಂದು ಸಲ ಚೆಕ್ ಮಾಡಿಸೋಣ ಅಂತ ಅವನ್ನ ಕರೆದೆ. ಅವನು ಒಂದೆರಡು ಸಲ ಟ್ರೈ ಮಾಡ್ದೆ, ಆಗಿಲ್ಲ. ನಾವೇನು ಅಂದ್ಕೊಂಡ್ವಿ, ಬ್ಯಾಟ್ರಿ ಹೋಗಿರ್ಬೋದು ಅಂತ. ಬಿಕಾಸ್ ಲಾಸ್ಟ್ ನೈಟ್ ಅಷ್ಟೇ ತೊಗೊಂಡು ಹೋಗಿದ್ವಿ, ಎಲ್ಲ ಕರೆಕ್ಟಾಗೇ ಇತ್ತು. ಬಟ್ ಬ್ಯಾಟ್ರಿ ಹೋಗಿರ್ಬೋದೇನೋ ಅಂತ ಅಂದ್ಕೊಂಡ್ವಿ. ಆಮೇಲೆ ಮೋಮೋನು ಇರು ಒಂದ್ಸತಿ ಬಾನೆಟ್ ಓಪನ್ ಮಾಡಿ ನೋಡೋಣ ಅಂತ ನೋಡ್ತೀವಿ, ಫುಲ್ ಪೆಟ್ರೋಲ್ ಕೆಳಗೆ ಬೀಳ್ತಿದೆ. ಏನಕ್ಕೆ ಅಂತ ನೋಡಿದ್ರೆ ರ್ಯಾಟ್ ಬೈಟ್ ಆಗಿದೆ, ಫ್ಯೂಯಲ್ ಪೈಪನ್ನೇ ಕಟ್ ಮಾಡಿದೆ. ನೀವು ನೋಡ್ತಿದ್ದೀರಲ್ಲ ಇಲ್ಲಿ. ಸೊ ರ್ಯಾಟ್ ಬೈಟ್ ಆಗಿರೋದು, ಅದೇನಾಗ್ತಿದೆ, ಪಂಪ್ ಆಗಿರೋದು ಫ್ಯೂಯಲ್ಲು ಇಂಜಿನ್ವರೆಗೂ ಹೋಗ್ತಾ ಇಲ್ಲ, ಅಲ್ಲೇ ಬೀಳ್ತಾ ಇದೆ. ಥ್ಯಾಂಕ್ ಗಾಡ್ ಹೋಗಿಲ್ಲ, ಬಿಕಾಸ್ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಏನು ಮಾಡೋದು, ಸರ್ವಿಸ್ ಸೆಂಟರಿಗೆ ಕಾಲ್ ಮಾಡಿ ಅವ್ರು ಬಂದು ಟೋ ಮಾಡ್ಕೊಂಡು ಹೋದರು. ನಂಗೆ ಟೋ ಮಾಡ್ಕೊಂಡು ಹೋಗುವಾಗ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಬಿಕಾಸ್ ನಾನು ಫಸ್ಟ್ ಈ ಮನೆಗೆ ಬಂದಿರೋದು ಅದೇ ಕಾರಲ್ಲಿ. ಸೊ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಆ ಕಾರ್ ಮೇಲೆ. ಬಟ್ ಏನು ಮಾಡೋದು, ಆಗ್ತಾ ಇರುತ್ತಲ್ವ ಅದೆಲ್ಲ. ಸೊ ಅದೆಲ್ಲ ಒಂದು ಕಡೆ ಇಟ್ಟು ವರ್ಕ್ ಫ್ರಮ್ ಹೋಮ್ ಮಾಡೋಣ ಇವತ್ತು ಅಂದ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಿದೆ. ಹಾಗೇ ಈವ್ನಿಂಗ್ ಬಟ್ಟೆ ಎಲ್ಲ ತೊಳೆದಿದ್ದಾಗೆ ಇತ್ತು, ಅದನ್ನೆಲ್ಲ ಒಣಗಿಸಿದೆ. ಆದರೂ ಸ್ಟಿಲ್ ತಲೆಯಲ್ಲಿ ಅದೇ ಕಾರ್ ಬಗ್ಗೆನೇ ಓಡ್ತಾ ಇತ್ತು. ಅದು ತುಂಬ ಸೆಂಟಿಮೆಂಟ್ ನನಗೆ ಆ ಕಾರ್ ಮೇಲೆ. ಫೈನ್, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.